ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಸಹಾಯಕ ಗ್ರಂಥಾಲಯ ಪಾಲಕ ನೇಮಕಾತಿ ಏನಪ್ಪಾ ಅಂದ್ರೆ ಕಾಲ್ಫಾರ್ಮ್ ಕರೆದಿದ್ದಾರೆ. ಓಕೆನಾ. ಈ ನೋಟಿಫಿಕೇಶನ್ ಏನಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕಡೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ, ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆನಾ. ಮೊದಲನೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈ ಹುದ್ದೆಗಳಿಗೆ ಮುಖ್ಯ ವಿವರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಬಂದ್ಬಿಟ್ಟು ಏನಪ್ಪಾ ಸಂಸ್ಥೆ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕಡೆಯಿಂದ ಇದೊಂದು ಸಂಸ್ಥೆ ಆಗಿರುತ್ತೆ. ಇದೊಂದು ಕೋರ್ಟ್ ಆಗಿದೆ, ಅದ್ರ ಕಡೆಯಿಂದ ಒಂದು ಸಂಸ್ಥೆ ಕೂಡ ಆಗಿರುತ್ತೆ. ಓಕೆನಾ. ಅದಾದ್ಮೇಲೆ ಹುದ್ದೆಗಳು ಎದಕ್ಕೆ ಕರೆದಿರಪ್ಪ ಅಂದ್ರೆ ಅಸಿಸ್ಟೆಂಟ್ ಲೈಬ್ರರಿಯನ್ ಮತ್ತೆ ಎಡಿಟರ್ ಏನಪ್ಪಾ ಅಂದ್ರೆ ಕಾಲ್ಫಾರ್ಮ್ ಮಾಡಿದ್ರು. ಓಕೆನಾ. ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 22 ಹುದ್ದೆಗಳು ಇಲ್ಲಿ ಕಾಲ್ಫಾರ್ಮ್ ಏನಪ್ಪಾ ಹುದ್ದೆಗಳ ಖಾಲಿ ಇದೆ ಅಂತ ಕೂಡ ಇಲ್ಲಿ ಕರೆದಿದ್ದಾರೆ. ಓಕೆನಾ. ಟೋಟಲ್ ಹುದ್ದೆಗಳಿಂದ 22 ಹುದ್ದೆಗಳು ಖಾಲಿ ಇದಾವೆ. ಉದ್ಯೋಗ ಪ್ರಕಾರ ಬಂದ್ಬಿಟ್ಟು ಯಾವ್ದಾದ್ರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ. ಸುಪ್ರೀಂ ಕೋರ್ಟ್ ಅಂದ್ಮೇಲೆ ಏನಪ್ಪಾ ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಓಕೆನಾ. ಅದಾದ್ಮೇಲೆ ಕೆಲಸ ಸ್ಥಳ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಕಡೆಯಿಂದ ಏನಪ್ಪಾ ಅಂದಿದ್ದು ಕೆಲಸ ಮಾಡಬಹುದು. ಅದಾದ್ಮೇಲೆ ಅರ್ಜಿ ವಿಧಾನ ಬಂದ್ಬಿಟ್ಟು ಏನಪ್ಪಾ ನೀವು ಹಾಲಿನಲ್ಲಿ ಈ ಅರ್ಜಿನ ಹಾಕ್ಬೇಕು. ಓಕೆನಾ. ಇದು ಯಾವ ತರ ಆಗೋದಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲನೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಗಾಗಿರ್ಬೇಕಂದ್ರೆ ಮೊದಲನೇ ಬಂದ್ಬಿಟ್ಟು ಡಿಪ್ಲೊಮಾ ಆಗಿದ್ರೆ ಅಪ್ಲೈ ಮಾಡಬಹುದು. ನಿಮಗೆ ಡಿಗ್ರಿ ಆಗಿದ್ರೆ ಅಪ್ಲೈ ಮಾಡಬಹುದು. ಪೋಸ್ಟ್ ಗ್ರಾಜುಯೇಷನ್ ಕೂಡ ಆದ್ರೆ ಅಪ್ಲೈ ಮಾಡಬಹುದು. LLB ಮಾಡಿದ್ರೆ ಅಪ್ಲೈ ಮಾಡಬಹುದು. ಬೆನಿಫಿಟ್ ಆಫ್ LLB ಕಡೆ ಎಲ್ಲಿ ಬೆನಿಫಿಟ್ ಜಾಸ್ತಿ ನಿಮಗೆ LLB ಮಾಡಿದ್ರೆ ಬೆನಿಫಿಟ್ ಇರುತ್ತೆ. ಓಕೆನಾ. ಆಮೇಲೆ ಯಾವ್ದೋ ಒಂದು ಯೂನಿವರ್ಸಿಟಿ ಕಡೆಯಿಂದ ನೀವು ಪಾಸ್ ಆದ್ರೆ ಈ ಜಾಬ್ಗೆ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಏಜ್ ಎಷ್ಟು ಇರ್ಬೇಕಪ್ಪ ಈ ಜಾಬ್ ಅಪ್ಲೈ ಮಾಡಕಂದ್ರೆ ಮಿನಿಮಮ್ ಏನಪ್ಪಾ ಅಂದ್ರೆ ನಿಮಗೆ 30 ವರ್ಷ ಆಗಿರ್ಬೇಕು. ಓಕೆನಾ. ನಿಮ್ಗೆ ಯಾವ್ದೇ ತರ 18 28 ವರ್ಷ ಈ ಜಾಬ್ಗೆ ಅಪ್ಲೈ ಮಾಡಕ್ಕಾಗಲ್ಲ. ಮಿನಿಮಮ್ ನಿಮಗೆ 30 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಿಮಗೆ 40 ವರ್ಷ ಆಗಿದೆ ಈ ಜಾಬ್ಗೆ ಅಪ್ಲೈ ಮಾಡೋದು. ಏನಕ್ಕಪ್ಪ ಅಂದ್ರೆ ಲ್ಯಾಬ್ ಅಟೆಂಡರ್ ಸ್ವಲ್ಪ ವಯಸ್ಸಾದಂಗೆ ಕೇಳ್ತಾರೆ. ಓಕೆನಾ. ಯಾವುದೇ ತರ 18 25 ವರ್ಷ ಯಾವ ತರ ಇಲ್ಲಿ ಕರ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ವಯಸ್ಸಾದವ್ರನ್ನ ಸ್ವಲ್ಪ ಏನಪ್ಪಾ ದೊಡ್ಡವ್ರನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಒಂದು ಇದು ಪ್ರೆಸ್ಟೀಜ್ ಇರುತ್ತೆ. ಹಾಗೆ ನಿಮ್ಗೆ ಏನಪ್ಪಾ ಅಂದ್ರೆ ಮಿನಿಮಮ್ ಏಜ್ 30 ವರ್ಷ ಆಗಿರ್ಬೇಕು. ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ನಿಮಗೆ 40 ವರ್ಷ ಆದ್ರೆ ಈ ಜಾಬ್ಗೆ ಅಪ್ಲೈ ಮಾಡೋದು. ಓಕೆನಾ. ಆಸ್ ಪರ್ ರೂಲ್ ಪ್ರಕಾರ ನಿಮ್ಗೆ ಏನಂತಂದ್ರೆ ಏಜ್ ರಿಲೆಕ್ಷನ್ ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ. ವೇತನ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಿಂಗಳಿಗೆ ಬಂದ್ಬಿಟ್ಟು 42,000ದಿಂದ 78,000 ರೂಪಾಯಿ ನಿಮ್ಗೆ ಏನಪ್ಪಾ ಅಂದ್ರೆ ತಿಂಗಳ ವೇತನ ಕೊಡ್ತಾ ಹೋಗ್ತಾರೆ. ಅದಾದ್ಮೇಲೆ ನಿಮ್ಗೆ AFP ಕಮಿಷನ್ ಕೂಡ ಆಗ್ತಾ ಇದೆ, ಅದು ಅಪ್ಲಿಕೇಬಲ್ ಆಗುತ್ತೆ. ಈ ಜಸ್ಟ್ ಏನಪ್ಪಾ AFP ಕಮಿಷನ್ ಇತ್ತು, ಈ ಜಸ್ಟ್ ಏನಪ್ಪಾ ನಿಮಗೆ 7th ಪೇ ಇದು ಕೊಡುವ ಈಗ AFP ಕಮಿಷನ್ ಸ್ಟಾರ್ಟ್ ಆಗಿದೆ. ಓಕೆನಾ. ನಿಮ್ಗೆ ಇಲ್ಲಿ AFP ಕಮಿಷನ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗ್ತದೆ. ಆಮೇಲೆ ಗೌರ್ಮೆಂಟ್ ಅಲೋವೆನ್ಸ್ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಗೌರ್ಮೆಂಟ್ ಅಲ್ಲಿ ಯಾವ ತರ ಅಲೋವೆನ್ಸ್ ಇರುತ್ತೆ ಏನಿರುತ್ತೆ ನಿಮಗೆಲ್ಲ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಯಾವ ತರ ಸೆಲೆಕ್ಷನ್ ಇರುತ್ತಪ್ಪ ಅನ್ನೋದಾದ್ರೆ ನಿಮಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಅದು ಕಂಪ್ಯೂಟರ್ ಟೆಸ್ಟ್ ಆಗಿರುತ್ತೆ. ಓಕೆನಾ. ಅದಾದ್ಮೇಲೆ ನಿಮಗೆ ಎಕ್ಸಾಮ್ ಪಾಸ್ ಆದ್ರೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಪಾಸ್ ಆದ್ರೆ ನಿಮ್ಗೆ ಏನೋ ಸೆಲೆಕ್ಷನ್ ಆದ್ರೆ ನಿಮಗೆ ಒಂದು PDF ಬಿಡ್ತಾರೆ. PDF ಅಲ್ಲಿ ಹೆಸರಿದ್ರೆ ಈ ಜಾಬ್ಗೆ ನೀವು ಅಪ್ಲಿಕೇಬಲ್ ಆಗ್ತಾ ಹೋಗ್ತೀರಾ. ಅದಾದ್ಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ OBC ಜನರಲ್ ಕ್ಯಾಟಗರಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 1,500 ರೂಪಾಯಿ ನಿಮಗೆ ಜನರಲ್ ಕ್ಯಾಟಗರಿಗೆ OBC ಕ್ಯಾಟಗರಿಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆದರೆ SC/ST ಕ್ಯಾಟಗರಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 750 ರೂಪಾಯಿ ನಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆನಾ. ಅದಾದ್ಮೇಲೆ ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ಯಾವುದೇ ತರ ಆಫ್ಲೈನ್ ಅಪ್ಲೈ ಮಾಡೋಕ್ಕಾಗಲ್ಲ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಆನ್ಲೈನ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ. ಈ ಒಂದು ವೆಬ್ಸೈಟ್ ಇರುತ್ತೆ, ವೆಬ್ಸೈಟ್ ಒಳಗೆ ನಿಮಗೆ ಏನು ಏಜ್ ಆಗಿದೆ ನೀವು ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಪ್ರಮುಖ ದಿನಗಳು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರ್ಜಿಯ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು 23/2/2026 ಅಂದ್ರೆ ಈ ಸ್ಟಾರ್ಟ್ ಆಗಿ ಒಂದಿನ ಆಗಿತ್ತು. ಓಕೆನಾ. ಆಮೇಲೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 8ನೇ ತಾರೀಕು 3ನೇ ತಿಂಗಳು 2026 ಅಂದ್ರೆ ಮಾರ್ಚ್ 8ನೇ ತಾರೀಕು ನಿಮಗೆ ಕೊನೆಯ ದಿನಕ ಆಗಿರುತ್ತೆ. ಓಕೆ. ಹಾಗಾಗಿ ನೀವೇನು ಎಲಿಜಿಬಲ್ ಇದ್ರೆ ನೀವು ಆರಾಮಾಗಿ ಟೈಮ್ ಒಂದು 20 ಡೇಸ್ ನಿಮಗೆ ಟೈಮ್ ಕೊಟ್ಟಿದ್ದಾರೆ, ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸೋ ವಿಧಾನ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಾನು ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವೇನು ಫಸ್ಟ್ ರಿಜಿಸ್ಟರ್ ಆಗಿದೆ ಅಂದ್ರೆ ರಿಜಿಸ್ಟರ್ ಆಗಿ ಅದಾದಮೇಲೆ ಒಂದು ಲಾಗಿನ್ ಐಡಿ ತಗೊಂಡು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋಗಿ. ಓಕೆನಾ. ನಿಮ್ದು SSC PUC ಡಿಗ್ರಿ ಎಲ್ಲ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಏನಕ್ಕೆ ಕೇಳುತ್ತೆ ಕಂಪ್ಲೀಟ್ ಆಗಿ ನೀವು ಫಿಲ್ ಮಾಡ್ತಾ ಹೋಗಿ ಮೇಲೆ ಏನಪ್ಪಾ ಅಂದ್ರೆ ಲಾಸ್ಟಿಗೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಮುಂಚೆ ಏನಪ್ಪಾ ಅಂದ್ರೆ ಅಮೌಂಟ್ ಪೇ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಓಕೆನಾ. ಒನ್ಸ್ ನೀವೇನೋ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ಯಾವುದೇ ಥರ ನಿಮಗೆ ಏನಪ್ಪಾ ಏಡ್ ಆಪ್ಷನ್ ಕೊಡೋದಿಲ್ಲ. ಓಕೆನಾ. ಹಾಗಾಗಿ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋಗಿ. ಓಕೆನಾ. ಏನು ಡಾಕ್ಯುಮೆಂಟ್ ಬೇಕಪ್ಪ ಅಂದರೆ ನಿಮಗೆ ಎಜುಕೇಷನ್ ಸರ್ಟಿಫಿಕೇಟ್ ಬೇಕು ಅಂದರೆ SSC PUC ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮದು ಒರಿಜಿನಲ್ ID ಪ್ರೂಫ್ ಬೇಕಾಗುತ್ತೆ, ನಿಮ್ಮ ಫೋಟೋ ಬೇಕಾಗುತ್ತೆ, ಸಿಗ್ನೇಚರ್ ಬೇಕಾಗುತ್ತೆ, ಆಮೇಲೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು ಬೇಕಾಗುತ್ತೆ, ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು ಅಂದರೆ ರಿಕ್ವೈರ್ಡ್ ಆಗುತ್ತೆ. ಇಫ್ ನಿಮಗೆ ಇದ್ದರೆ ಅಪ್ಲೈ ಮಾಡಿ, ಇಲ್ಲಾಂದರೆ ಬೇಡ. ಓಕೆನಾ. ಅದೇ ಮತ್ತು ನೀವು ರೆಡಿ ಏನು ಇರೋದಿಲ್ಲ. ಓಕೆ. ಅದಾದಮೇಲೆ ಏನಪ್ಪ ಇದಿಷ್ಟು ಸುಪ್ರೀಂ ಕೋರ್ಟಲ್ಲಿ ಏನಿದೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋದು. ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ಪ್ರಮುಖ ಲಿಂಕ್ಗಳು ಬಂದ್ಬಿಟ್ಟು ಏನಪ್ಪ ಅಂದರೆ ನನ್ನ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಇದು ನನ್ನ ಚಾನಲ್ ಲಿಂಕ್ ಐತೆ. ನಿಮಗೇನಾದರೂ ನಿಮಗೆ
ನಿಮಗೆ ಡೈಲಿ ಅಪ್ಡೇಟ್ ಬೇಕಪ್ಪ ಅಂದರೆ ಹೋಗಿ ಜಾಯ್ನ್ ಆಗಿ ನಾನು ಡೈಲಿ ಅಪ್ಡೇಟ್ ನಿಮಗೆ ಏನು ಅಪ್ಡೇಟ್ ಕೊಡ್ತಾ ಹೋಗ್ತಾನೆ. ಓಕೆ, ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ನಾನು ಅಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ, ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಅದಾದಮೇಲೆ ಏನಪ್ಪ ಅಂದರೆ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಅಪ್ಲೈ ಲಿಂಕು ಮತ್ತು ಅಫಿಷಿಯಲ್ ವೆಬ್ಸೈಟ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಒಂದು ಟೈಮ್ ಕ್ಲಿಕ್ ಮಾಡಿ ಅಪ್ಲೈ ಮಾಡೋಕೆ. ಇದಿಷ್ಟು ಸುಪ್ರೀಂ ಕೋರ್ಟಲ್ಲಿ ವೇಕೆನ್ಸಿಗಳು ಖಾಲಿದೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಕೆ. ನಿಮಗೇನಾದರೆ ಇಷ್ಟ ಇದ್ದರೆ ಹೋಗಿ ನೀವು ಅಪ್ಲೈ ಮಾಡಬೇಕು. ನಿಮ್ಗೇನಾದ್ರು ನಿಮ್ಗೆ ಯಾರು ನೀವು ಪರಿಚಯ ಇದ್ದರೆ 30 ವರ್ಷ ಆಗಿದ್ದರೆ ಅವ್ರಿಗೆ ಕೆಲಸ ಇಲ್ಲ ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡಿ. ಓಕೆನಾ, ಆರಾಮಾಗಿ ಏನಪ್ಪ 30,000 ಸಂಬಳ ಆರಾಮಾಗಿ ನಿಮಗೆ ಕೈ ಬರ್ತಾ ಹೋಗುತ್ತೆ. ಓಕೆನಾ, ಹಾಗಾಗಿ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏನಪ್ಪ ಅಂದರೆ ಕೊನೆಯ ದಿನಕ್ಕೂ ನಾನು ಅವಾಗ ಹೇಳಿದಾಗೆ ಇದು ಬಂದ್ಬಿಟ್ಟು ಕೊನೆ 8ನೇ ತಾರೀಕು ನೆಕ್ಸ್ಟ್ ಮಂತ್ ಮಾರ್ಚ್ ಒಳಗೆ ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗಾಗಿ ಬೇಗ ಹೋಗಿ ಅಪ್ಲೈ ಮಾಡೋಕೆ. ಇದಿಷ್ಟು ಸುಪ್ರೀಂ ಕೋರ್ಟಲ್ಲಿ ಏನಾಯಿತು ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.